ಮಾನ್ಯ ಸಿದ್ದರಾಮಣ್ಣ ಅವರು ಮೈಸೂರು ಜಿಲ್ಲೆಯಿಂದ ಏನು ಪ್ರತಿನಿಧಿಸ್ತಾರೆ, 8 ವರ್ಷಕ್ಕೂ ಹೆಚ್ಚು ಆಡಳಿತವನ್ನು ಮಾಡಿದ್ದೀರಿ ಮಾನ್ಯ ಸಿದ್ದರಾಮಣ್ಣ ಅವರೇ. ನಿಮಗೆ ಪಾಪ ಕುಮಾರಣ್ಣನ ತರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಅರ್ಥ ಆಗ್ಲಿಕ್ಕಿಲ್ಲ. 135, 138 ದಾಖಲೆ ಪ್ರಮಾಣದ ಶಾಸಕರನ್ನ ಹೊಂದ್ಕೊಂಡಿದ್ದೀರಿ ಕರ್ಣ. ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಾಧಿಸಿರ್ತಕ್ಕಂಥ ದಾಖಲೆ ಏನಪ್ಪಾ ಅಂದ್ರೆ 7,64,000 ಕೋಟಿ ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿ ಇದೆ. ಅದರಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥ ಕೀರ್ತಿಯನ್ನ ಹೊಂದಿರತಕ್ಕಂಥ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಣ್ಣ ಅವರು 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇನ್ನ ಸ್ವಾತಂತ್ರ್ಯ ಬಂದಾಗಿದ್ದ ಇನ್ನ ಮಿಕ್ಕಂತ ಮುಖ್ಯಮಂತ್ರಿಗಳೆಲ್ಲ ಸೇರಿದ್ರೆ 2,64,000 ಕೋಟಿ ಸಾಲ ಮಾಡಿದ್ದಾರೆ. ನಾನು ಮಾನ್ಯ ಸಿದ್ದರಾಮಣ್ಣ ಅವರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ನಿಮ್ಮ ಜೊತೆ ಸರ್ಕಾರ ರಚನೆ ಮಾಡಿದಾಗ ಇಲ್ಲಿ ಎಲ್ಲ ನಾಯಕರುಗಳು ಸ್ಮರಿಸ್ಕೊಳ್ತಾ ಇದ್ರು. ಇವತ್ತಿಗೂ ಕೂಡ ಹಳ್ಳಿಗಳು ಹೋದ್ರೆ ರೈತಾಪಿ ವರ್ಗ ನೀವು ನೆನೆಸ್ಕೊಳ್ತೀರಿ. ರೈತರು ಸಂಕಷ್ಟದಲ್ಲಿದ್ದಾಗ ಸಾಲಗಳು ತಗೊಂಡು ಸಾಲದ ಹೊರೆಯಿಂದ ಆತ್ಮಹತ್ಯೆಗೆ ಶರಣಾದಂತ ಸನ್ನಿವೇಶವನ್ನ ನೋಡಿ ನಮ್ಮ ರೈತರನ್ನ ಉಳಿಸಬೇಕು ಅಂತಕ್ಕಂಥ ಗಟ್ಟಿ ನಿಲುವಿನಿಂದ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂತ ತೀರ್ಮಾನ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಿದರ್ಶನ ಇದ್ರೆ ಅದು ರೈತರ ಮಗ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುಪುತ್ರ ಸನ್ಮಾನ್ಯ ಕುಮಾರಣ್ಣ ಅವರು. ರೈತರ ಸಾಲ ಮನ್ನಾ ಮಾಡಿಯೂ ಕೂಡ ಕುಮಾರಣ್ಣ ಅವರು ರಾಜ್ಯವನ್ನ ಅಥವಾ ರಾಜ್ಯದ ಪ್ರಜೆಗಳನ್ನ ಸಾಲಗಾರರಾಗಿ ಮಾಡಲಿಲ್ಲ. ಇದು ಕುಮಾರಣ್ಣನ್ಗೆ ಆಡಳಿತದಲ್ಲಿ ಇರ್ತಕ್ಕಂಥ ಅನುಭವ. ಇವತ್ತು ಯಾತಕ್ಕೋಸ್ಕರ ಕುಮಾರಣ್ಣ ಅವರು ಅಥವಾ ಕುಮಾರಣ್ಣನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅತ್ಯಂತ ಗೌರವದಿಂದ 2 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ವಿಕಸಿತ ಭಾರತವನ್ನ ಕಟ್ತಕ್ಕಂಥದಕ್ಕೆ ಕುಮಾರಣ್ಣ ಅಂತಕ್ಕಂಥ ಒಬ್ಬ ಮಂತ್ರಿ ನನ್ನ ಸಚಿವ ಸಂಪುಟದಲ್ಲಿ ಇರಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ 2 ಬಾರಿ ಅತ್ಯಂತ ಅಲ್ಪಾವಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನಾನುರಾಗಿಗಳಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ನಮ್ಮ ಮನೆ ಮುಂದೆ ಇವತ್ತಿಗೂ ಕೂಡ ಬರ್ತಕ್ಕಂಥವ್ರು ಯಾರೋ ಸೂಟು ಬೂಟ್ ಹಾಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಾಪಾರಸ್ಥರಲ್ಲ. ರೈತರು ಯುವಕರು ಕೆಲಸ ಕೇಳ್ಕೊ ಬರ್ತಾರೆ. ಇಲ್ಲಾಂದ್ರೆ ಯಾರು ಆರೋಗ್ಯ ಸಮಸ್ಯೆ ಇದ್ರೆ ಸಮಸ್ಯೆ 5 ಲಕ್ಷ 10 ಲಕ್ಷ 20 ಲಕ್ಷ ಬಿಲ್ಗಳಾಗವೆ, ನಮ್ಗೆ ಹೆಂಗಾದ್ರೂ ಮಾಡಿ ನಮ್ಮನ್ನು ಉಳಿಸ್ಕಡಿ ಅಂತ ಬರ್ತಾರೆ. ಇದು ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ. ಹಾಗಾಗಿ ಪಾಪ ನಾನು ಒಂದು ಮಾತು ಇತ್ತೀಚೆಗೆ ಹೇಳಿದೆ, ದಯಮಾಡಿ ಕೇಳಿಸ್ಕೊಳ್ಬೇಕು, ಬಹಳ ಗಂಭೀರವಾದಂತ ವಿಚಾರ. ಇದು ನಿಖಿಲ್ ಕುಮಾರಸ್ವಾಮಿ ಭಾವನೆ ಅಲ್ಲ, ಅಷ್ಟೇ ಅಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, 9,000 ಕಿಲೋಮೀಟರ್ ಇಡೀ ರಾಜ್ಯ ವ್ಯಾಪ್ತಿ ನಾನು ಪ್ರವಾಸ ಮಾಡಿದೆ. ಹಳೆ ಮೈಸೂರು ಪ್ರಾಂತ್ಯ ಅಷ್ಟಕ್ಕೆ ಸೀಮಿತವಾಗ್ದಿರಾ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಾಗ ಜನ ಎಲ್ಲೋದ್ರೂ ಕೂಡ ಕುಮಾರಣ್ಣನ ಆಡಳಿತವನ್ನ ನೆನೆಸ್ಕೊಳ್ತಕ್ಕಂಥದ್ನ ನಾನು ಹತ್ರ ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ನಾನು ಮಾತನಾಡಬೇಕಾದ್ರೆ ಮಾಧ್ಯಮಗಳಲ್ಲಿ ಏನು ಹೇಳಿದೆ, ಜನ ಇವತ್ತು ಎಲ್ಲೋದ್ರೂ ಕೂಡ ಕುಮಾರಣ್ಣನ ಒಂದು ಆಡಳಿತವನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅಂತ ಒಬ್ಬ ವ್ಯಕ್ತಿ ಮತ್ತೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದ್ರೆ ರಾಜ್ಯದ ಬಡವರಿಗೆ, ರೈತರಿಗೆ, ದೀನ ದಲಿತರಿಗೆ, ನೊಂದಿರ್ತಕ್ಕಂಥ ವರ್ಗಕ್ಕೆ ನ್ಯಾಯ ಕೊಡ್ತಾರೆ ಈ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ನ ಜನ ಚರ್ಚೆ ಮಾಡ್ತಾವ್ರೆ ಅಂತ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಹೇಳ್ದ. ನನಗೂ ಒಂದು ಅಲ್ಪ ಸ್ವಲ್ಪ ರಾಜಕೀಯದ ಪ್ರಜ್ಞೆ ಇದೆ. ನನಗೆ ಗೊತ್ತಿದೆ, ನಾವು NDA ಮಿತ್ರಕೂಟದಲ್ಲಿ ಇದ್ದೀವಿ. ಅಲ್ಲೆಲ್ಲೋ KR ಪೇಟೆಗೆ ಹೋದೆ, ನಮ್ಮ ಮಂಜಣ್ಣ ಶಾಸಕ ಆಗವನೇ ಕರೆದ.
ಅಣ್ಣ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಅದೇ, ನೀನು ಬಂದು ಹೋಗ್ಬೇಕು ಅಂತ ಹೋಗಿದ್ದೆ. ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಹೇಳಿದೆ, ಮಂಜಣ್ಣನಿಗೆ ಕೊನೆ 15 ದಿನ ಇದ್ದಂಗೆ ಟಿಕೆಟ್ ಸಿಕ್ತು. ಅಲ್ಲಿ ಸ್ವಲ್ಪ ಪೈಪೋಟಿ ಇತ್ತು ಟಿಕೆಟ್ ವಿಚಾರವಾಗಿ. ಕೊನೆಗೆ ಟಿಕೆಟ್ ಸಿಕ್ಕದ ಮಂಜಣ್ಣ ಸಂಘಟನೆ ಮಾಡ್ಕೊಂಡು KR ಪೇಟೆನಲ್ಲಿ ಇದೇ ರೀತಿ ಯಾವ ರೀತಿ ನೀವು ಪ್ರೀತಿಸ್ತೀರಿ, ಇಷ್ಟೇ ಪ್ರೀತಿ ಅಲ್ಲೂ ಕೂಡ KR ಪೇಟೆನಲ್ಲಿ ದೇವೇಗೌಡರ ಮೇಲೆ, ಕುಮಾರಣ್ಣನ ಮೇಲೆ ಆ ಕ್ಷೇತ್ರದ ಜನ ಪ್ರೀತಿ ಇಟ್ಕೊಂಡವ್ರೆ. ಇಷ್ಟೆಲ್ಲ ಪ್ರೀತಿ ವಿಶ್ವಾಸದಿಂದ ಮಂಜಣ್ಣ ನಿನ್ನ ಗೆಲ್ಸಿ ಆರಿಸಿ ಶಾಸಕರಾಗಿ ಮಾಡವ್ರೆ ಜನ. ಆ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡೋಗು, ಮತ್ತೆ ಆರಿಸ್ಬರೋದಕ್ಕೆ ಏನ್ ಮಾಡ್ತೀಯ ಮಾಡು ಅಂತಂದೆ. ನಿಖಿಲ್ ಕುಮಾರಸ್ವಾಮಿ ಘೋಷಣೆನೆ ಮಾಡಿಬಿಟ್ಟ ಅಂತಂದ್ರು. ನಾನು ಒಂದು ಮಾತು ಹೇಳ್ತೇನಣ್ಣ, ನಾನು ಈ ಪಕ್ಷದ ಅತ್ಯಂತ ಸಾಮಾನ್ಯ ಕಾರ್ಯಕರ್ತನಲ್ಲಿ ಒಬ್ಬ. ನಿಮ್ ಜೊತೆಯಲ್ಲಿ ನಾನು ಬೆರಿತಕ್ಕಂಥದಕ್ಕೆ ಬಂದಿರತಕ್ಕಂಥವ್ನು. ಜನರೊಂದಿಗೆ ಜನತಾದಳ ಘೋಷ ವ್ಯಾಖ್ಯೆ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ಕೂಡ ಜಾತ್ಯತೀತ ಜನತಾದಳ ಜನರೊಂದಿಗೆನೆ ಇದ್ದು 25 ವರ್ಷ ಒಂದು ಪ್ರಾದೇಶಿಕ ಪಕ್ಷ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದೆ ಅಂತಕ್ಕಂಥದ್ದಾದ್ರೆ ಅದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು, ಒಂದು ಇತಿಹಾಸ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ತಾವುಗಳೆಲ್ಲ. ಯಾವುದೇ ಅಪೇಕ್ಷೆಗಳಿಲ್ದಿರ, ನಿರೀಕ್ಷೆಗಳಿಲ್ದಿರ ಈ ಪಕ್ಷವನ್ನ ಕಟ್ತೇವೆ. ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಆಧಾರ ಸ್ತಂಭಗಳಾಗಿ ನಿಲ್ತೇವೆ. ನಮ್ಮ ಮನೆ ಮಠ ಹೋದ್ರೂ ಪರವಾಗಿಲ್ಲ, ನಮಗೆ ಪಕ್ಷ ಉಳಿಬೇಕು ಅಂತ ತ್ಯಾಗದ ಮನಸ್ಥಿತಿಯಿಂದ ಇರ್ತಕ್ಕಂಥವ್ರು. ಯಾಕಂದ್ರೆ ನಾನು ಎರಡೂ ಪಕ್ಷದ ಕಾರ್ಯಕರ್ತರನ್ನು ನೋಡಿದ್ದೀನಿ. ಎರಡೂ ಪಕ್ಷದಲ್ಲೂ ಅಲ್ಲಿ ಇಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳನ್ನು ನಾನು ಕೇಳಿದ್ದೀನಿ. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೇಳೋದೊಂದೇ, ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದ್ ರೀತಿ ಸೈನಿಕರಿದ್ದಂಗೆ, ಯೋಧರಿದ್ದಂಗೆ, ದೇಶಕ್ಕೆ ಯಾವ ರೀತಿ ಪ್ರಾಣ ಕೊಡ್ಲಿಕ್ಕೂ ಸಿದ್ಧ ಇರ್ತಾರೆ, ಅದೇ ರೀತಿ ಪಕ್ಷಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಕಾರ್ಯಕರ್ತರು ಹೋಗ್ಲಿಕ್ಕೆ ಸಿದ್ಧ ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಕರ್ತರು ಮಾತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಬಹಳ ಗಟ್ಟಿಯಾಗಿ ಹೇಳಬೇಕಾಗ್ತದೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಪಕ್ಷ ಇದೆ, ಜಿಲ್ಲೆಯ ನಾಯಕರಿದ್ದಾರೆ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೆಲಿ ಇರ್ಲಿಕ್ಕೆ ಬಯಸ್ತೇನೆ. ಬಹಳ ಜನ ಹೇಳ್ಬೋದು ನಿಖಿಲ್ ಕುಮಾರಸ್ವಾಮಿ, ಮಹೇಶ್ ಅಣ್ಣನಿಗೆ ಬಹಳ ಚೆನ್ನಾಗಿ ಗೊತ್ತು, ಹರೀಶ್ ರವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಕಳೆದ ಉಪಚುನಾವಣೆಯಲ್ಲಿ ನನಗೆಲ್ಲ ಮಾಹಿತಿ ಇದ್ರೂ ಕೂಡ ಪಕ್ಷದ ಕಾರ್ಯಕರ್ತರಿಗೋಸ್ಕರ ತಲೆ ಕೊಟ್ಟೆ. ನಿಖಿಲ್ ಕುಮಾರಸ್ವಾಮಿ ಏನ್ ದಡ್ಡ ಅಲ್ಲ, ಮುಂದೆ ತೋರಿಸ್ತೀನಿ ನಾನು ಏನು ಅನ್ನೋದನ್ನ. ಪಾಪ 1000 ದಿನದ ಸಾಧನ ಸಮಾವೇಶದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಜ್ಞಾಪಿಸ್ಕೊಂಡವ್ರೆ. ನಿಖಿಲ್ ಕುಮಾರಸ್ವಾಮಿನ ಸೋಲ್ಸ್ಬಿಟ್ಟೆ, ಮಾಜಿ ಮುಖ್ಯಮಂತ್ರಿ ಮಗನ್ ಸೋಲ್ಸ್ಬಿಟ್ಟೆ ಅಂತಂತಾರೆ. ಸೋಲು ಗೆಲುವು ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಗೆಲ್ಲಿಸಬೇಕು, ಯಾರನ್ನ ಮನೆಯಲ್ಲಿ ಕೂರಿಸ್ಬೇಕು, ಯಾರ ಮೂಲಕ ಈ ರಾಜ್ಯ ಕಟ್ಟಿಸ್ಬೇಕು, ಯಾರನ್ನ ತಿರಸ್ಕಾರ ಮಾಡಿ ಮನೆಗೆ ಕಳಿಸ್ಬೇಕು ಅಂತ 2028ಕ್ಕೆ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ತೀರ್ಮಾನ ಮಾಡ್ತಾರೆ. ಕಾಯೋಣ. ಹಾಗಾಗಿ ನಾನಿಲ್ಲಿ 3 ಚುನಾವಣೆಗಳಲ್ಲಿ ಸೋತಿರ್ಬೋದು. ಚುನಾವಣೆಯ ಗೆಲುವು ಸೋಲಿನ ಮೇಲೆ ನಾಯಕತ್ವ ನಿರ್ಧಾರ ಆಗ್ಲಿಕ್ಕಿಲ್ಲ. ಒಬ್ಬ ನಾಯಕನಿಗೆ ಬೇಕಾಗಿರ್ತಕ್ಕಂಥ ಗುಣ ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ವರ್ಗ. ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಬಹಳ ಜನ ಕಟ್ಟತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ರು. ಆಯಾ ರಾಜಕಾರಣದ ಸನ್ನಿವೇಶಕ್ಕೆ ತಕ್ಕಂತೆ ತುಂಬಾ ಜನ ಕಟ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ಚುನಾವಣೆ ಕಳೀತು, ಪಕ್ಷದ ಕತೆ, ಅದರ ಅಸ್ತಿತ್ವ ಅಲ್ಲಿಗೆ ಮುಗೀತು. ಮೊನ್ನೆ ಇನ್ನೊಂದು ಮಾತು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ಜನತಾದಳ ಪಕ್ಷದ ಶಕ್ತಿ ಏನು ಅಂತ ಕೇಳ್ತಾರೆ ಒಂದೇ ಜನ. ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ ಆಗಿದೆ. ಜನತಾದಳ ಪಕ್ಷ ಪ್ರತಿ ಚುನಾವಣೆಯಲ್ಲೂ ನೆಲ ಕುಸಿತಾ ಇದೆ ಅಂತ ಪಾಪ ಹೀಯಾಳಿಸಿ ಮಾತಾಡ್ತಾರೆ ಒಂದಷ್ಟು ಜನ. ಅವ್ರಿಗೆ ಗೊತ್ತಿಲ್ಲ ವಿಚಾರ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 55 ಕ್ಷೇತ್ರದಲ್ಲಿ 40 ಕ್ಷೇತ್ರ ಗೆದ್ಕ ಬಂದಿದ್ದೇವೆ ಅನೇಕ ಚುನಾವಣೆಗಳಲ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ
25% ವೋಟ್ ಶೇರ್ ಇಟ್ಕೊಂಡಿದ್ದೀವಿ. ಮಧ್ಯ ಕರ್ನಾಟಕದಲ್ಲಿ 20% ವೋಟ್ ಶೇರ್ ಇಟ್ಕೊಂಡಿದ್ದೀವಿ. ನಾನು ಹೇಳ್ತಾ ಹೋದ್ರೆ ಎಲ್ಲ ಹೊರಗಡೆ ಹಾಕ್ಬೋದು. ಕನಿಷ್ಠ ಪಕ್ಷ ಕಳೆದ ಚುನಾವಣೆಯಲ್ಲಿ 30 ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 30 ರಿಂದ 40 ಸಾವಿರ ವೋಟ್ ತಗೊಂಡಿದ್ದೀವಿ. ಅಂದ್ರೆ ಯಾರನ್ನ ಮನೇಲಿ ಕೂರಿಸ್ಬೋದು, ಯಾರನ್ನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಕಾರ ಕೊಡ್ಬೋದು ಅಂತಕ್ಕಂಥ ರಾಜಕೀಯದ ಒಂದು ಶಕ್ತಿ ಜನತಾದಳ